ಆದಿಕಾಂಡ ಅದೇ 5ನೇ ಅಧ್ಯಾಯ 1ನೇ ವಚನದಿಂದ. ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಗಂಡು ಹೆಣ್ಣಾಗಿ, ಓಕೆನಾ. ಆದಾಮ್ ಹವ್ವಳಿಗೆ ಉಂಟು ಮಾಡಿದ ಮೇಲೆ ದೇವರು ನೀವು ಭೂಮಿಯ ಮೇಲೆ ತುಂಬಿಕೊಳ್ಳಿರಿ ಅಂದ್ರೆ ಮಕ್ಕಳನ್ನು ಹೆತ್ತಿ ನೀವು ತುಂಬಿಕೊಳ್ಳಿರಿ, ನಿಮಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತ ದೇವರು ಮಕ್ಕಳನ್ನು ಹುಟ್ಟಿಸುವಂಥ ಅನುಗ್ರಹ, ಗರ್ಭಫಲ ಸಿಗುವಂಥ ಅನುಗ್ರಹವನ್ನು ದೇವರು ಮಾಡಿದಾಗ ಏನು ಬೇರೆ ಕಾಯಿ ನನ್ನ ತಮ್ಮನ ಇಬ್ಬರೇನೂ ಹುಟ್ರ ಅಂತ ನಾವು ಅನ್ಕೋತೀವ? ಇಲ್ಲ ಪ್ರೇರೆ, ಅವ್ರ ಜೊತೆ ಹೆಣ್ಣು ಮಕ್ಕಳು ಕೂಡ ಹುಟ್ಟಿದರು. ಹೌದು, ಹೆಣ್ಣು ಮಕ್ಕಳು ಕೂಡ ಹುಟ್ಟಿದರು ಆತನ ಜೊತೆ. ಆತನಿಗೆ ತಂಗಿಯರು ಕೂಡ ಇರುವುದು. ಇವಾಗ ಬೇರೆ ನೀವು ಅನ್ಕೋಬೋದು, ಏನ್ರಿ ಅಂದರೆ ಅವನ ತಂಗಿ ಜೊತೆನೇ ಸಂಸಾರ ಮಾಡಿ ಮಕ್ಕಳನ್ನು ಹೆತ್ತನ ಅಂತ ಅಂದರೆ ನೀವು ನಂಬಲ್ಲ ಅಂತೀರ ಬೇರೆ. ಇಲ್ಲಿ ಒಂದು ವಚನವನ್ನು ನೀವು ತೋರಿಸ್ತೀನಿ, ಅವಾಗಲೇ ಓದ್ದೆ ನಾನು ವಚನ. ಏನಂತ ಅನ್ನುವಾಗ 4ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದ್ಸರಿ ಓದ್ತೀನಿ ನಿಮಗೆ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅಂದರೆ ಆಲ್ರೆಡಿ ಹೆಂಡತಿ ಇದ್ದ